ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸೋದನ್ನ ಮರಿಬೇಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 21ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಿ ಅಂತ ಭಾವಿಸ್ತೀನಿ. ಬಾಂಧವ್ಯ ಮತ್ತೆ ಉಲ್ಲಾಸ್ ಸಂತೋಷ್ ಮನೆಗೆ ಪಾರ್ಟಿ ಅಟೆಂಡ್ ಮಾಡೋದಕ್ಕೋಸ್ಕರ ಹೋಗಿರ್ತಾರೆ. ಅಲ್ಲಿ ಉಲ್ಲಾಸ್ಗೆ ಜ್ಯೂಸ್ನಲ್ಲಿ ಏನನ್ನೋ ಬೆರೆಸಿ ಕುಡಿಸಿರ್ತಾರೆ ಸಂದೀಪ್ ಮತ್ತೆ ಮನೋಜ್. ಮುಂದೆ ಏನೆಲ್ಲ ಆಯ್ತು ಅನ್ನೋ ಕುತೂಹಲ ಇದೆಯಾ? ಹಾಗಾದ್ರೆ ಬನ್ನಿ 22ನೇ ಅಧ್ಯಾಯವನ್ನ ಶುರು ಮಾಡೋಣ. ಬಾಂಧವ್ಯ ಮತ್ತೆ ಉಲ್ಲಾಸ್ ಒಂದೇ ಮನೆಯಲ್ಲಿರೋದು ಗೊತ್ತಾದಾಗ ಸಂದೀಪ್ ಮತ್ತೆ ಮನೋಜ್ಗೆ ಬೇಸರವಾಗಿತ್ತು. ಯಾಕಂದ್ರೆ ಅವರಿಬ್ರು ಸಂತೋಷ್ನ ಗೆಳೆಯರು. ಸಂತೋಷ್ ಯಾವತ್ತಿದ್ರೂ ಬಾಂಧವ್ಯಳಿಗೆ ಸಿಗಬೇಕು, ಅವರಿಬ್ರು ಒಂದಾಗಬೇಕು ಅಂತ ಬಯಸಿದ್ರು. ಆದ್ರೆ ಯಾವಾಗ ಉಲ್ಲಾಸ್ ಮತ್ತೆ ಬಾಂಧವ್ಯನ ಮಧ್ಯೆ ಇದ್ದ ಬಿರುಕು ಕಡಿಮೆ ಆಗಿ ಅವರಿಬ್ರು ಒಟ್ಟಿಗೆ ಕಾಲ ಕಳೆಯೋದನ್ನ ನೋಡ್ತಾ ಇದ್ರು, ಇವರಿಬ್ಬರಿಗೂ ಬೇಸರ ಆಗ್ತಾ ಇತ್ತು. ಅವರಿಬ್ಬರನ್ನು ನೋಡ್ತಾ ಇದ್ದ ಸಂತೋಷ್ಗೂ ಸಹ ಒಳಗಡೆ ಕೊರಗ್ತಾ ಇದ್ದ. ಅದು ಕೂಡ ಸಂದೀಪ್ ಮತ್ತೆ ಮನೋಜ್ ಗಮನಕ್ಕೆ ಬಂದಿತ್ತು. ಇತ್ತೀಚೆಗೆ ಉಲ್ಲಾಸ್ ಶ್ರೇಯಾ ಜೊತೆ ಸಲಿಗೆಯಿಂದ ಇರೋದ್ರಿಂದ ಅಂತ ತಿಳಿದಿದ್ದ ಇಬ್ರು ಇದೆಲ್ಲವನ್ನು ಸರಿ ಮಾಡಬೇಕು ಅಂತಂದ್ರೆ ಉಲ್ಲಾಸ್ಗೆ ಬಾಂಧವ್ಯಳ ಮೇಲಿರುವ ನಿಜವಾದ ಅನಿಸಿಕೆಯನ್ನು ಅವನಾಗೇ ಅವಳ ಮುಂದೆ ಬಾಯಿ ಬಿಟ್ಟರೆ ವಿಧಿ ಇಲ್ಲದೆ ಬಾಂಧವ್ಯ ಉಲ್ಲಾಸ್ ಮೇಲಿರೋ ಭಾವನೆಗಳನ್ನ ಮನಸ್ಸಿನಿಂದ ತೆಗೆದು ಹಾಕ್ತಾಳೆ. ಆಗ ಸಂತೋಷ್ ಮತ್ತೆ ಬಾಂಧವ್ಯಳನ್ನ ಸುಲಭವಾಗಿ ಒಂದ್ ಮಾಡಬಹುದು ಅಂತ ನಿರ್ಧಾರ ಮಾಡಿ ಇಂಥ ಕೆಲಸಕ್ಕೆ ಕೈ ಹಾಕಿದ್ರು. ಉಲ್ಲಾಸ್ಗೆ ಕೂಲ್ ಡ್ರಿಂಕ್ಸ್ ಕುಡಿಸಿದ ಮೇಲೆ ಅವನು ಕೋಪ ಮಾಡ್ಕೊಳ್ಳಿ ಅಂತಾನೆ ಬೇಕು ಅಂತಾನೆ ಅವನ ಬಳಿ ಬಾಂಧವ್ಯಳ ವಿಷಯ ತೆಗೆದು ಮಾತನಾಡ್ತಾ ಇದ್ರು. ಇಬ್ಬರ ಮಾತು ಕೇಳ್ತಿದ್ದ ಉಲ್ಲಾಸ್ಗೆ ಅಲ್ಲಿ ಏನಾಗ್ತಾ ಇದೆ ಅನ್ನೋ ಅರಿವೇ ಇಲ್ಲದೆ ನೀವೇನು ಅವಳನ್ನ ಕರ್ಕೊಂಡು ಬರೋದು ಬೇಕಿಲ್ಲ, ಎಷ್ಟೇ ಟೈಮ್ ಆದ್ರೂ ನಾನೇ ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದ. ಆಗ ಅವನ ಕಡೆ ನೋಡಿದ ಸಂದೀಪ್ ಮನೋಜ್ ಕಿವಿಯಲ್ಲಿ, ಲೋ ಮಗ, ಇವನೇನೋ ಬಾಂಧವ್ಯ ಮೇಲೆ ಇಷ್ಟೊಂದು ಕೇರ್ ಇರೋ ಹಾಗಾಡ್ತಾ ಇದ್ದಾನೆ, ಹೀಗೆ ಆದ್ರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ, ಏನಾದ್ರೂ ಮಾಡೋ, ನಾನು ಬಾಂಧವ್ಯನ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋದ. ಅವನನ್ನ ಸುಮ್ಮನೆ ಇರೋದಿಕ್ಕೆ ಹೇಳಿದ ಮನೋಜ್ ಉಲ್ಲಾಸ್ ಬಳಿ ಬಂದು ಬಾಂಧವ್ಯ ಬಗ್ಗೆ ಮಾತಾಡ್ತಾ ಇದ್ದ. ಒಳ್ಳೆ ಸಮಯ ನೋಡಿ, ಇನ್ನೇನ್ ಬಿಡು ಉಲ್ಲಾಸ್, ನಿಮ್ ಡ್ಯಾಡಿ ಮತ್ತೆ ಬಾಂಧವ್ಯ ಪಪ್ಪ ಇಬ್ರು ಕ್ಲೋಸ್ ಫ್ರೆಂಡ್ಸು, ಅವಳಿಗೂ ನೀನಂದ್ರೆ ಇಷ್ಟ, ನಿಂಗೂ ಮೊದ್ಲು ಅವಳನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಆದ್ರೆ ಇವಾಗ ನೋಡಿದ್ರೆ ಯಾವಾಗ್ಲೂ ಅವಳ ಜೊತೆನೆ ಸುತ್ತಾಡ್ತಾ ಇರ್ತೀಯ, ಫ್ಯೂಚರ್ನಲ್ಲಿ ನೀನು ಅವಳನ್ನೇ ಮದ್ವೆ ಆಗೋದು ಗ್ಯಾರಂಟಿ ಅಲ್ವಾ ಅಂತ ಕೆಣಕಿ ಮಾತಾಡಿದ್ದ. ಅವನ ಮಾತು ಕೇಳಿ ಉಲ್ಲಾಸ್ಗೆ ಬಹಳಾನೇ ಗಾಬರಿ ಆಗಿತ್ತು. ಏನಂದೆ? ನಾನು ಅವಳನ್ನ ಮದ್ವೆ ಆಗೋದಾ? ನೆವರ್. ಅವಳಂದ್ರೆ ಮೊದಲಿನ ಹಾಗೆ ಕೋಪ ಎಲ್ಲ ಏನಿಲ್ಲ, ಒಪ್ಕೋತೀನಿ. ಆದ್ರೆ ಅವಳನ್ನ ಮದ್ವೆ ಆಗುವಂತ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ, ಬರೋದೂ ಇಲ್ಲ. ಮೊದಲೆಲ್ಲ ಅವಳು ನಮ್ಮ ಮನೇಲಿದ್ದಾಳೆ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ಅವಮಾನ ಆಗ್ತಿತ್ತು. ಅಂಥದ್ರಲ್ಲಿ ನಾನು ಅವಳನ್ನ ಮದುವೆ ಆಗ್ತೀನಾ? ನಮ್ಮ ಡ್ಯಾಡ್ ಫ್ರೆಂಡ್ ಮಗಳು, ಒಳ್ಳೆ ಹುಡುಗಿ, ನಮ್ಮ ಮನೆಯಲ್ಲಿ ಎಲ್ರಿಗೂ ಅವಳಂದ್ರೆ ಇಷ್ಟ ಅನ್ನೋ ಕಾರಣ ಬಿಟ್ರೆ ಬೇರೇನೂ ಇಲ್ಲ. ಅವಳಿಂದ ನನ್ನ ಪರ್ಸನಲ್ ಲೈಫ್ ಎಷ್ಟು ಡಿಸ್ಟರ್ಬ್ ಆಗಿದೆ ಗೊತ್ತಾ? ಇವಳಿಗೆ ಸ್ಕೂಟಿ ಕಲ್ಸೋದು, ಟ್ಯೂಷನ್ ಮಾಡೋದ್ರಲ್ಲೇ ನನ್ನ ಟೈಮ್ ಎಲ್ಲ ವೇಸ್ಟ್ ಆಗ್ತಿದೆ. ಯಾವಾಗ ನಮ್ಮ ಮನೆಯಿಂದ ಹೋಗ್ತಾಳೋ ಅಂತ ಕಾಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟ ಉಲ್ಲಾಸ್. ಅದೇ ಸಮಯಕ್ಕೆ ಸಂದೀಪ್ ಬಾಂಧವ್ಯ ಅಲ್ಲಿ ಬಂದು ನಿಲ್ಲೋ ಹಾಗೆ ಮಾಡಿದ್ದ. ಉಲ್ಲಾಸ್ನ ಎಲ್ಲಾ ಮಾತುಗಳು ಅವಳಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು. ಅವನ ಮಾತು ಕೇಳಿದ ಬಾಂಧವ್ಯಳ ಕಣ್ಣಲ್ಲಿ ಕಣ್ಣೀರು ಶುರು ಆಗಿತ್ತು. ಅದನ್ನು ನೋಡಿದ ಸಂದೀಪ್ ಮತ್ತೆ ಮನೋಜ್ ನಮ್ಮ ಪ್ರಯತ್ನ ಫಲ ಕೊಡ್ತಾ ಇದೆ ಅಂತ ಖುಷಿ ಪಟ್ಟಿದ್ರು. ಈ ಸಮಯವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಲೇಬೇಕು ಅಂತ ನಿರ್ಧಾರ ಮಾಡಿದ್ದ ಮನೋಜ್ ಮತ್ತೆ ಸಂದೀಪ್ ಉಲ್ಲಾಸ್ ಕಡೆ ನೋಡ್ತಾ, ಮತ್ತೆ ಅವಳಂದ್ರೆ ನಿಂಗೆ ಇಷ್ಟ ಇಲ್ವಾ? ಮೊದಲೆಲ್ಲ ಕಾಲೇಜ್ ರೋಡ್ನಲ್ಲೇ ಬಿಟ್ಟು ಬರ್ತಿದ್ದೆ, ಇವಾಗ ಕಾಲೇಜ್ವರೆಗೂ ಕರ್ಕೊಂಡು ಬರ್ತೀಯಾ? ಇದನ್ನೆಲ್ಲ ನನ್ನ ನೋಡಿ ನಾನು ಅಂದ್ಕೊಂಡೆ ನಿನಗೂ ಅವಳಂದ್ರೆ ಇಷ್ಟ ಅಂತ ಮತ್ತೆ ಅವನನ್ನ ಮಾತಿಗೆಳೆದಿದ್ರು. ಆಗ ಉಲ್ಲಾಸ್, ಹಲೋ, ಹಾಗೆಲ್ಲ ಏನಿಲ್ಲ, ಇದೆಲ್ಲ ಮಾಡ್ತಾ ಇರೋದು ನನಗೋಸ್ಕರ ಅಷ್ಟೇ. ಆ ಶ್ರೇಯನ್ನ ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇವಳನ್ನ ಕಾಲೇಜ್ವರೆಗೂ ಕರ್ಕೊಂಡು ಬರೋಕ್ ಶುರು ಮಾಡಿದೆ ಅಷ್ಟೇ. ಬಟ್ ಇವಾಗ ಅನ್ನಿಸ್ತಿದೆ ನಾನು ಹಾಗೆ ಮಾಡಿದ ತಪ್ಪು ಅಂತ ಅಂದ. ಅವನ ಮಾತು ಕೇಳ್ತಾ ಇದ್ದ ಮನೋಜ್, ಹೋ ಹೌದಾ, ಬಟ್ ಶ್ರೇಯನ್ ಯಾಕೆ ಅವಾಯ್ಡ್ ಮಾಡಬೇಕು ನೀನು ಅಂತ ಅವಳ ಬಗ್ಗೆನೂ ಕೇಳೋಕ್ ಶುರು ಮಾಡ್ದ. ಆಗ ಉಲ್ಲಾಸ್, ಅವಳು ಈ ಬಾಂಧವ್ಯ ತರ ತಲೆ ತಿಳ್ತಾಳೆ ಅಂತ ಅನ್ಕೊಂಡಿದೆ, ಬಟ್ ಶಿ ಈಸ್ ವೆರಿ ಇಂಟೆಲಿಜೆಂಟ್, ನನ್ನ ಪರಿಚಯ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ಲಂತೆ ಅಷ್ಟೇ. ಅವಳು ನನ್ನಾಗೆ, ಆಕ್ಚುಲಿ ನಮ್ಮಿಬ್ರು ಥಾಟ್ಸು, ಟೇಸ್ಟು ಎಲ್ಲ ಸೇಮ್. ಪರಿಚಯ ಆಗಿ ಸ್ವಲ್ಪ ದಿನ ಆಗಿದೆ ಅಷ್ಟೇ, ಆದ್ರೂ ನಂಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವಳನ್ನ ಅವಾಯ್ಡ್ ಮಾಡಬೇಕು ಅಂತ ಏನೂ ಇಲ್ಲ ಅಂತ ಅಂದ. ಈ ಮಾತನ್ನು ಕೇಳಿದ ಬಾಂಧವ್ಯಳಿಗೆ ಉಲ್ಲಾಸ್ ಶ್ರೇಯಳನ್ನ ಇಷ್ಟಪಡ್ತಾ ಇರ್ಬೋದು ಅಂತ ತನ್ನ ಮನಸ್ಸಿನಲ್ಲಿದ್ದ ಸಣ್ಣ ಅನುಮಾನ ಬಗೆಹರಿದು ಇವನು ಖಂಡಿತ ಇವಳನ್ನ ಇಷ್ಟಪಡ್ತಾ ಇದ್ದಾನೆ ಅನ್ನೋದು ಖಾತ್ರಿಯಾಗಿತ್ತು. ಅವನು ಇನ್ನೇನು ಹೇಳ್ತಾನೋ ಅಂತ ಕುತೂಹಲದಿಂದ ಅಲ್ಲೇ ಕೇಳ್ಕೊಂಡು ನಿಂತ್ಕೊಂಡ್ಲು. ಮಾತು ಮುಂದುವರಿಸಿದ ಮನೋಜ್, ಅಂದ್ರೆ ನಿನಗೆ ಬಾಂಧವ್ಯ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ,
ಅವಳು ನಿನಗೆ ಪ್ರಪೋಸ್ ಮಾಡಿದ್ಲು, ಅದಕ್ಕೇನು ಹೇಳ್ತೀಯಾ ಅಂತ ಕೇಳಿದ್ದ. ಆಗ ಉಲ್ಲಾಸ್, ಅವಳು ಪ್ರಪೋಸ್ ಮಾಡಿದ್ದಕ್ಕೆ ಕೊಡಬೇಕಾದ ಉತ್ತರ ನಾನು ಅವತ್ತೇ ಕೊಟ್ಟಾಗಿದೆ. ಮತ್ತೆ ಆ ವಿಷಯ ನಮ್ಮ ಮಧ್ಯೆ ಬರೋದೇ ಇಲ್ಲ. ಅವಳ ಮೇಲೆ ನನಗೆ ಯಾವುದೇ ತರದ ಫೀಲಿಂಗ್ಸ್ ಇಲ್ಲ. ಬಟ್ ಅವಳು ನಾನು ಅಂದುಕೊಂಡಷ್ಟು ಸೋಂಬೇರಿ, ಕೇರ್ಲೆಸ್ ಏನಲ್ಲ. ಎಲ್ರಿಗೂ ಬೇಗ ಇಷ್ಟ ಆಗ್ಬಿಡ್ತಾಳೆ, ಎಲ್ರ ಜೊತೆನೂ ಬೇಗ ಅಡ್ಜಸ್ಟ್ ಆಗ್ತಾಳೆ ಕೂಡ. ಒಳ್ಳೆ ಹುಡುಗಿನೇ, ಬಟ್ ಅವಳು ನನಗೆ ಸೂಟ್ ಆಗುವಂತ ಹುಡುಗಿ ಅಲ್ವೇ ಅಲ್ಲ. ಜೊತೆಲಿದ್ದೀವಿ ಅನ್ನೋ ಮಾತ್ರಕ್ಕೆ ಇಷ್ಟ ಆಗ್ತಾಳೆ ಅಂತ ಅಂದ್ಕೊಳ್ಳೋದು ತಪ್ಪು ಅಂತ ಅಂದ. ಅವನ ಮಾತು ಕೇಳಿದ ಬಾಂಧವ್ಯಳ ಆಶಾಗೋಪುರ ಒಮ್ಮೆಲೆ ಕುಸಿದ ಹಾಗಾಗಿತ್ತು. ದಿನೇ ದಿನೇ ಅವನಲ್ಲಿ ಆಗ್ತಾ ಇರೋ ಒಳ್ಳೆ ಬದಲಾವಣೆಗಳು, ಅದರಲ್ಲೂ ಇತ್ತೀಚೆಗೆ ಅವಳ ಬಗ್ಗೆ ತೋರಿಸ್ತಾ ಇರೋ ಕಾಳಜಿ ಎಲ್ಲ ನೋಡಿ ಒಂದಲ್ಲ ಒಂದು ದಿನ ಅವನ ಪ್ರೀತಿ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಿರೀಕ್ಷೆನಲ್ಲಿದ್ಲು. ಆದ್ರೆ ಇವತ್ತಿನ ದಿನ ಅವನ ಆಡಿದ ಒಂದೊಂದು ಮಾತು, ಆ ಮಾತಿನಲ್ಲಿದ್ದ ದೃಢ ನಿಶ್ಚಯ ಕಂಡ ಮೇಲೆ ಇನ್ನೆಂದೂ ಅವನು ನನ್ನ ಇಷ್ಟಪಡೋದಿಲ್ಲ ಅನ್ನೋದು ಅವಳಿಗೆ ಅರ್ಥವಾಗಿತ್ತು. ಇನ್ನು ಅವನ ಮಾತಿನಿಂದ ನನಗೆ ನೋವೇ ಆಗುತ್ತೆ. ಅವನು ಪ್ರೀತಿಸೋ ಹುಡುಗಿ ನಾನಾಗಿದ್ರೆ ಅವನಿಗೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯನೇ ಇದೆ, ನನಗಿಷ್ಟೇ ಸಾಕು ಅಂತ ಅಂದ್ಕೊಂಡು ಸಂದೀಪ್ಗೆ ನಾನು ಹೋಗ್ತೀನಿ ಅಂತ ಹೇಳಿ ಕಣ್ಣೀರೊರೆಸ್ಕೊಂಡು ತನ್ನ ಫ್ರೆಂಡ್ಸ್ ಇದ್ದ ಕಡೆ ಬಂದ್ಬಿಟ್ಲು. ಆಗ ಅವಳನ್ನು ಗಮನಿಸಿದ ನಿಶಾ, ಏನಾಯ್ತು, ಯಾಕೆ ಡಲ್ ಆಗಿದ್ಯಾ ಅಂತ ಕೇಳಿದ್ಲು. ಆಗ ಬಾಂಧವ್ಯ ಮಾಮೂಲಿಯಾಗೆ ತಲೆನೋವು ಅನ್ನೋ ಕುಂಟ ನೆಪ ಹೇಳಿ ಸುಮ್ಮನೆ ಆಗಿದ್ಲು. ಜೊತೆಗೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ಲು. ಎಲ್ರೂ ಬಲವಂತ ಮಾಡಿದ್ದಕ್ಕೆ ಉಲ್ಲಾಸ್ನನ್ನು ಕರೆದುಕೊಂಡು ಬಾಂಧವ್ಯ ಮನೆ ಕಡೆ ಹೊರಟ್ಬಿಟ್ಲು. ಅವಳು ಸಪ್ಪೆ ಮುಖ ಹಾಕೊಂಡಿರೋದನ್ನ ಸಂತೋಷ್ ಕೂಡ ಗಮನಿಸಿದ್ದ. ಆಗ ಉಲ್ಲಾಸ್ ಮನೆಗೆ ಹೊರಟ ಮೇಲೆ, ಬಾಂಧವ್ಯ, ನನ್ಗೆ ಯಾಕೋ ಬೈಕ್ ಓಡಿಸೋದಿಕ್ಕಾಗೋದಿಲ್ಲ, ಏನೋ ಒಂಥರ ಆಗ್ತಿದೆ, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ. ಅವಳು ಸಹ ಏನೂ ಹೇಳ್ದೆ ಅವನು ಬುಕ್ ಮಾಡಿದ ಕ್ಯಾಬ್ ಹತ್ತಿ ಅವನ ಜೊತೆ ಮನೆಗೆ ಹೊರಟ್ಬಿಟ್ಲು. ಸಂದೀಪ್ ಮತ್ತೆ ಮನೋಜ್ ನಾವ್ ಅಂದ್ಕೊಂಡಂಗೆ ಆಯ್ತು ಅಂತ ಖುಷಿಯಿಂದ ತಮ್ಮ ಕೆಲಸ ಮುಗಿಸಿ ಉಳಿದ ಫ್ರೆಂಡ್ಸ್ ಜೊತೆ ಸೇರಿ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ರು. ಎಲ್ಲರನ್ನು ಮಾತನಾಡಿಸಿ ಅವರ ಬಳಿ ಬಂದ ಸಂತೋಷ್, ಏನಾಯ್ತು, ನಿಮ್ ಖುಷಿ ಕಾರಣ ಏನು ಅಂತ ಕೇಳಿದಾಗ ಅವನನ್ನ ತಬ್ಬಿ ಹಿಡಿದ ಸಂದೀಪ್, ಮಗ, ನಿನ್ ಬರ್ತ್ಡೇಗೆ ಏನು ಗಿಫ್ಟ್ ಕೊಟ್ಟಿರ್ಲಿಲ್ಲ ಅಲ್ವಾ, ಅದಕ್ಕೆ ನಿನ್ ಲೈಫ್ ಪೂರ ಹೆಲ್ಪ್ ಆಗೋ ಹಾಗೆ ಒಂದು ಗಿಫ್ಟ್ ರೆಡಿ ಮಾಡ್ತಿದ್ವಿ ಅಂತ ಹೇಳ್ದ. ಅವರ ಮಾತಿನ ಅರ್ಥ ತಿಳಿಯದ ಸಂತೋಷ್ ಏನಾಯ್ತು ಅಂತ ಕೇಳಿದಾಗ ನಡೆದ ಎಲ್ಲಾ ವಿಷಯವನ್ನು ಅವನಿಗೆ ತಿಳಿಸಿದ್ರು. ಅವ್ರ ಮಾತು ಕೇಳಿದ ಸಂತೋಷ್ ಕೋಪದಿಂದ ಅವರನ್ನ ಪಾರ್ಟಿ ನಡೀತಾ ಇದ್ದ ಜಾಗದಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಬೈಯೋದಿಕ್ ಶುರು ಮಾಡಿದ್ದ. ಇತ್ತ ಮನೆಗೆ ಹೊರಟ ಉಲ್ಲಾಸ್ ಮತ್ತೆ ಬಾಂಧವ್ಯ ದಾರಿನಲ್ಲೂ ಏನನ್ನೂ ಮಾತನಾಡದೆ ಮನೆ ತಲುಪಿದ್ರು. ಅವರಿಗಾಗಿ ಕಾದಿದ್ದ ಸುಧಾ ಪಾರ್ಟಿ ಬಗ್ಗೆ ವಿಚಾರಿಸಿದ್ರು. ಇಬ್ರೂ ಸಹ ಏನನ್ನೂ ಹೆಚ್ಚು ಮಾತನಾಡದೆ ಅವರವರ ರೂಮ್ ಸೇರಿಬಿಟ್ರು. ಇಬ್ಬರಿಗೂ ಸುಸ್ತಾಗಿರಬಹುದು ಅಂತ ಅನ್ಕೊಂಡು ಸುಧಾ ಕೂಡ ಸುಮ್ಮನೆ ಆಗಿದ್ರು. ಮಾರನೇ ದಿನ ಕ್ಲಾಸ್ಗೆ ಹೊರಟಾಗ ಉಲ್ಲಾಸ್ ಅರ್ಧ ದಾರಿನಲ್ಲೇ ಬಾಂಧವ್ಯ ಇಳಿದ್ಬಿಟ್ಟು, ಉಲ್ಲಾಸ್, ನಿನ್ನೆ ಪಾರ್ಟಿನಲ್ಲಿ ನೀನು ಸಂದೀಪ್ ಮತ್ತೆ ಮನೋಜ್ ಜೊತೆ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ನನ್ನ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಯ್ತು. ಪಪ್ಪ ಪುಣೆಯಿಂದ ಬಂದ್ಮೇಲೆ ನನ್ನ ಮನೆಗೆ ಹೋಗ್ಬಿಡ್ತೀನಿ. ನನ್ನಿಂದ ನಿನಗೆ ಇನ್ಯಾವತ್ತೂ ತೊಂದರೆ ಆಗೋದಿಲ್ಲ. ಮತ್ತೆ ನಾನು ನಿನ್ನ ಲೈಫ್ನಲ್ಲಿ ಬರೋದಿಲ್ಲ ಅಂತ ಹೇಳಿ ಅವನು ಏನು ಹೇಳ್ತಾನೆ ಅಂತ ಕೇಳದೆ ನಡ್ಕೊಂಡೇ ಕಾಲೇಜ್ ಕಡೆ ಹೊರಟ್ಬಿಟ್ಲು. ಅವಳ ಮಾತು ಕೇಳಿದ ಉಲ್ಲಾಸ್ಗೆ ಹಿಂದಿನ ದಿನ ರಾತ್ರಿ ಸಂತೋಷ್ ಮನೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದು ನೆನಪಾಗಿತ್ತು. ಇದನ್ನೆಲ್ಲ ನಾನು ಯಾಕೆ ಸಂದೀಪ್ ಮತ್ತೆ ಮನೋಜ್ ಮುಂದೆ ಹೇಳ್ಕೊಂಡೆ ಅಂತ ಯೋಚನೆ ಮಾಡ್ತಾ ಇದ್ದ. ತಾನು ಆಡಿದ ಮಾತಿನಿಂದ ಅವಳಿಗೆ ಎಷ್ಟು ಬೇಜಾರಾಗಿದೆ ಅನ್ನೋದು ಅವನಿಗೂ ಅರ್ಥ ಆಗಿತ್ತು. ಅವಳ ಕಿವಿಗೆ ಬಿದ್ದಿರುವ ವಿಷಯ ನಿಜ ಆದದ್ದು. ಯಾವತ್ತಾದ್ರೂ ನನ್ನ ಬಾಯಿಂದ ಅವಳಿಗೆ ಅದು ಗೊತ್ತಾಗ್ಲೇಬೇಕಾಗಿತ್ತು. ಹೇಗೋ ಅವಳಿಗೆ ತಿಳಿದಿದ್ದು ಒಳ್ಳೇದೇ ಆಯ್ತು. ಇನ್ನಾದ್ರೂ ಅವಳು ನನ್ನ ಪ್ರೀತಿ ಸಿಗಬಹುದು ಅಂತ ಕಾಯೋದು ತಪ್ಪುತ್ತೆ ಅಂತ ಅನ್ಕೊಂಡು ತಾನು ಕೂಡ ಕಾಲೇಜ್ ಕಡೆ ಹೊರಟ್ಬಿಟ್ಟ. ಬಾಂಧವ್ಯ ಮತ್ತೆ ಉಲ್ಲಾಸ್ಗೆ ಲ್ಯಾಬ್ ಎಕ್ಸಾಮ್ಸ್ ಶುರು ಆಗಿತ್ತು. ಅವರಿಬ್ಬರಿಗೂ ಎಕ್ಸಾಮ್ಸ್ ಇದ್ದಾಗ ಮಾತ್ರ ಕಾಲೇಜ್ಗೆ ಹೋಗ್ತಾ ಇದ್ರು. ಮೊದಲಾಗಿದ್ರೆ ಕಾಲೇಜ್ಗೆ ಒಟ್ಟಿಗೆ ಹೋಗಿ ಬರ್ತಾ ಇದ್ರು. ಅವರಿಬ್ಬರ ಮಧ್ಯೆ ಯಾವ್ದಾದ್ರೂ ಒಂದು ವಿಷಯಕ್ಕೆ ಮಾತುಕತೆ ಆಗ್ತಾನೆ ಇತ್ತು. ಆದ್ರೆ ಇಬ್ಬರ ಲ್ಯಾಬ್ ಎಕ್ಸಾಮ್ಸ್ ಬೇರೆ ಬೇರೆ ದಿನ ಇದ್ದಿದ್ರಿಂದ ಅವರಿಬ್ಬರು ಕಾಲೇಜ್ಗೆ ಒಟ್ಟಿಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ರು. ಅಪ್ಪಿತಪ್ಪಿ ಕಾಲೇಜ್ಗೆ ಒಟ್ಟಿಗೆ ಹೋದ್ರು ಕಾಲೇಜ್ನಲ್ಲಿ ಉಲ್ಲಾಸ್ ಜೊತೆ ಶ್ರೇಯ ಯಾವಾಗ್ಲೂ ಇರ್ತಾ ಇದ್ಲು. ಶ್ರೇಯಾಳ ಬಗ್ಗೆ ಉಲ್ಲಾಸ್ ಅನಿಸಿಕೆ ಏನು ಅನ್ನೋದು ಬಾಂಧವ್ಯಳಿಗೆ ಸ್ಪಷ್ಟ ಆಗಿತ್ತು. ಆದ್ರೆ ಶ್ರೇಯ ಯಾಕೆ ಉಲ್ಲಾಸ್ ಹಿಂದೆ ಬಿದ್ದಿದ್ದಾಳೆ, ಅವಳು ಕೂಡ ಉಲ್ಲಾಸ್ನ ಪ್ರೀತಿಸ್ತಾ ಇದ್ದಾಳ ಅಥವಾ ಅವರಿಬ್ರು ಜಸ್ಟ್ ಫ್ರೆಂಡ್ಸ್ ಅನ್ನೋ ಭಾವನೆ ಅವಳಲ್ಲಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ಲು. ಯೋಚನೆ ಮಾಡಿದ್ರೂ ಸಹ ಕೊನೆಗೆ ಇದು ನನಗೆ ಸಂಬಂಧ ಪಡದೇ ಇರೋ ವಿಷಯ, ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ರೆ ಅದು ಖುಷಿ ವಿಚಾರನೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ಲು. ಮನೆಗೆ ಬಂದಾಗ ಉಲ್ಲಾಸ್ ಓದೋದಿಕ್ಕೆ ಅಂತ ತನ್ನ ರೂಮಿಗೆ ಬಂದಾಗ ಅವನು ಯಾರ ಜೊತೆನೋ ಫೋನ್ನಲ್ಲಿ ಮಾತಾಡ್ತಾ ಇರೋದನ್ನ ಬಾಂಧವ್ಯ ಗಮನಿಸಿದ್ಲು. ಆಮೇಲೆ ಗೊತ್ತಾಯ್ತು ಅವನು ಮಾತಾಡ್ತಾ ಇರೋದು ಶ್ರೇಯಾ ಜೊತೆ ಅಂತ. ಅವನ ಮಾತು ಮುಗಿದ ಮೇಲೆ ಓದೋದಿಕ್ಕೆ ಕುಳಿತ ಉಲ್ಲಾಸ್ ಬಾಂಧವ್ಯಳ ಬಾಡಿದ ಮುಖ ನೋಡಿ ಕಾರಣ ಕೇಳಬೇಕು ಅಂತ ಅಂದ್ಕೊಂಡ.
ಆದರೆ ಸಂತೋಷ್ ಮನೆಯಲ್ಲಿ ನಡೆದ ಘಟನೆಯಿಂದ ಇವಳಿನ್ನೂ ಹೊರಗಡೆ ಬಂದಿಲ್ಲ ಅಂತ ಅಂದ್ಕೊಂಡು ಏನೂ ಕೇಳದೆ ಸುಮ್ಮನೆ ಆಗ್ಬಿಟ್ಟ. ಅವನು ತನ್ನನ್ನು ನೋಡಿದ್ದು ಹಾಗೆ ಸುಮ್ಮನೆ ಆಗಿದ್ದನ್ನ ಗಮನಿಸಿದ ಬಾಂಧವ್ಯ ಮೊದಲೆಲ್ಲ ನನ್ನ ಮುಖ ನೋಡಿನೇ ನಾನು ಬೇಸರದಲ್ಲಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದ. ಆದರೆ ಇವಾಗ ಇವನೂ ಸಹ ನಾನು ಗಮನಿಸ್ತಾ ಇಲ್ಲ ಅಂತ ಬೇಸರ ಮಾಡಿಕೊಂಡು ಓದಿನ ಕಡೆ ಗಮನ ಕೊಟ್ಲು. ಸ್ವಲ್ಪ ಸಮಯದ ನಂತರ ಇವರ ರೂಮಿಗೆ ಬಂದ ವಿಶ್ವಾಸ್ ಬಾಂಧವ್ಯಳನ್ನು ನೋಡಿ, ಬಾಂಧವ್ಯ ಯಾಕಿಷ್ಟು ಡಲ್ ಆಗಿದ್ಯಾ, ಅಣ್ಣ ಏನಾದ್ರೂ ಬೈದ್ನಾ ಅಂತ ಕಾಳಜಿಯಿಂದ ಕೇಳಿದ್ದ. ಆಗ ಬಾಂಧವ್ಯ, ಡಲ್ ಆಗಿದ್ದೀನಾ, ಇಲ್ವಲ್ಲ, ಇವನ್ಯಾಕೆ ನನ್ ಬೈತಾನೆ, ಹಾಗೇನಿಲ್ಲ ಅಂತ ಸುಳ್ಳು ಹೇಳಿ ಪುಸ್ತಕ ನೋಡೋಕೆ ಶುರು ಮಾಡಿದ್ಲು. ಆಗ ಉಲ್ಲಾಸ್, ಇವಳನ್ನು ಬೈಯೋದೇ ನನ್ನ ಕೆಲಸ ಅಂತ ಅಂದ್ಕೊಂಡಿದ್ದೀಯಾ, ಏನಾದ್ರೂ ತಪ್ಪು ಮಾಡಿದ್ರೆ ನಾನು ಹೇಳ್ಕೊಟ್ಟಿದ್ದನ್ನ ಸರಿಯಾಗಿ ಓದದೇ ಇದ್ರೆ ಬೈತೀನಿ ನಿಜ. ಬಟ್ ಇವಾಗ ಅವಳು ನನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದಾಳೆ. ಅವಳಿಗೆ ನಾನು ಯಾವಾಗ ಬೈತೀನಿ, ಯಾವ ಸಿಚುಯೇಷನಲ್ಲಿ ನನ್ನ ಕೋಪ ಬರುತ್ತೆ, ಯಾವಾಗ ಹೇಗಿರ್ಬೇಕು ಅನ್ನೋದೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಇತ್ತೀಚೆಗೆ ನಾನು ಅವಳನ್ನ ಬೈದೇ ಇಲ್ಲ, ಬೇಕಿದ್ರೆ ಕೇಳ್ನೋಡು ಅಂತ ಅಂದ. ಆಗ ವಿಶ್ವಾಸ್, ಹೌದಾ ಬಾಂಧವ್ಯ, ನೀನು 5 ತಿಂಗಳಿಗೆ ಇವನನ್ನ ಇಷ್ಟ ಅರ್ಥ ಮಾಡ್ಕೊಂಡಿದ್ಯಾ, ನಂಗೆ ನಂಬೋಕೆ ಆಗ್ತಿಲ್ಲ ಅಂತ ಆಶ್ಚರ್ಯದಿಂದ ಹೇಳ್ದ. ಆಗ ಬಾಂಧವ್ಯ, ಇದ್ರಲ್ಲಿ ನಂಬದೇ ಇರುವಂತದ್ದು ಏನಿಲ್ಲ ವಿಶ್ವಾಸ್, ಮೊದಲು ಯಾವಾಗ್ಲೂ ಜೊತೆಗೆ ಇರ್ತಿದ್ವಿ, ಅವಾಗೆಲ್ಲ ಮಾತು ಜಗಳ ಕೋಪ ಮಾಮೂಲಿ ಆಗಿತ್ತು. ಅವಾಗೆಲ್ಲ ಇವನು ಹೇಗೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ. ಬಟ್ ಇವಾಗಿವಾಗ ಮಾತಾಡೋದೇ ಕಡಿಮೆ ಆಗಿದೆ, ಅಂದಮೇಲೆ ಜಗಳ ಎಲ್ಲಿರುತ್ತೆ ಹೇಳು ಅಂತ ಅಂದ್ಲು. ಅವಳ ಮಾತು ಕೇಳಿದ ಉಲ್ಲಾಸ್, ಅಂದ್ರೆ ನಾನು ನಿನ್ ಜೊತೆ ಮೊದಲಿನ ಹಾಗೆ ಮಾತಾಡ್ತಿಲ್ಲ ಅಂತ ಹೇಳ್ತಾ ಇದ್ಯಾ, ಕಾಲೇಜು ಮನೆ ಎಲ್ಲಾ ಕಡೆನೂ ನಿನ್ ಜೊತೆನೇ ಇರ್ತೀನಲ್ಲ ಅಂತ ಅಂದ. ಆಗ ಬಾಂಧವ್ಯ, ಹೌದು ಜೊತೆನಲ್ಲೇ ಇರ್ತೀವಿ, ಆದ್ರೆ ಮೊದಲಿನ ಹಾಗೆ ಮಾತಾಡ್ತಿಲ್ಲ ಅಂತ ನಾನು ಹೇಳಿದ್ದು. ಇವಾಗ ಯಾಕದೆಲ್ಲ ಬಿಡು, ವಿಶ್ವಾಸ್ ಯಾವುದೋ ಡೌಟ್ ಅಂತ ಬಂದಿದ್ದಾನೆ ಅನ್ಸುತ್ತೆ, ಅವನಿಗೆ ಹೇಳ್ಕೊಡು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ರೂಮಿಂದ ಎದ್ದು ಆಚೆಗೆ ಬಂದ್ಬಿಟ್ಲು. ಆಗ ವಿಶ್ವಾಸ್, ಯಾಕೋ ಬಾಂಧವ್ಯ ಮೊದಲಿನ ಹಾಗೆ ಇಲ್ಲ, ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾಳೆ, ನೀನ್ ಟ್ಯೂಷನ್ ಮಾಡೋಕ್ ಶುರು ಮಾಡಿದ್ಮೇಲೆ ಅವಳಿಗೆ ಕೆಟ್ಟಗಳಿಗೆ ಶುರುವಾಗಿದೆ ಅಂತ ಅಣ್ಣನ್ ನೋಡಿ ತಮಾಷೆ ಮಾಡ್ದ. ಆಗ ಅವನಿಗೆ ಬೈದ ಉಲ್ಲಾಸ್, ನಂಗೆ ಆಗೇನೋ ಅನ್ನಿಸ್ತಿಲ್ಲ ಕಣೋ, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾಳಲ್ಲ ಅದಕ್ಕೆ, ಮೊದಲಿನಷ್ಟು ಮಾತಿಲ್ಲ ಏನಿಲ್ಲ, ಅದು ಬಿಡು, ನೀನ್ ಬಂದಿದ್ದೇನಕ್ಕೆ ಅಂತ ಮಾತು ಮರೆಸ್ಬಿಟ್ಟ. ಇತ್ತ ಲ್ಯಾಬ್ ಎಕ್ಸಾಮ್ಸ್ ಮುಗಿದ ಮೇಲೆ ಮೇನ್ ಎಕ್ಸಾಮ್ಸ್ಗೆ ಸ್ವಲ್ಪ ದಿನಗಳ ಗ್ಯಾಪ್ ಇದ್ದಿದ್ರಿಂದ ಉಲ್ಲಾಸ್ ಮತ್ತೆ ಬಾಂಧವ್ಯ ಮನೆಯಲ್ಲೇ ಇದ್ಕೊಂಡು ಓದ್ತಾ ಇದ್ರು. ಬಾಂಧವ್ಯ ಕಳೆದ ಸೆಮಿಸ್ಟರ್ನ 2 ಪರೀಕ್ಷೆಗಳನ್ನ ಚೆನ್ನಾಗಿ ಮಾಡಿದ್ಲು. ಎಕ್ಸಾಮ್ಸ್ ಹೇಗಾಯ್ತು ಅಂತ ಉಲ್ಲಾಸ್ ಕೇಳಿದಾಗ, ಚೆನ್ನಾಗಿ ಮಾಡಿದ್ದೀನಿ, ಗ್ಯಾರಂಟಿ ಪಾಸ್ ಆಗುತ್ತೆ ಅಂತ ಅಂದಿದ್ಲು. ಆಗ ಉಲ್ಲಾಸ್, ನಾನ್ ಟ್ಯೂಷನ್ ಮಾಡಿದ್ಮೇಲೆ ನೀನ್ ಫೇಲ್ ಆಗೋದಿಕ್ ಸಾಧ್ಯನಾ ಅಂತ ಅಂದ. ಆಗ ಬಾಂಧವ್ಯ, ಎಕ್ಸಾಮ್ಸ್ ಚೆನ್ನಾಗಾಗಿದ್ದು ನಾನ್ ಓದಿ ಬರ್ದಿರೋದ್ರಿಂದ, ನೀನು ಹೇಳ್ಕೊಟ್ಟಿದ್ದಕ್ಕಲ್ಲ ಅಂತ ಹೇಳಿದ್ಲು. ಆಗ ಉಲ್ಲಾಸ್, ಹೌದಾ, ಮತ್ತೆ ಲಾಸ್ಟ್ ಸೆಮಿಸ್ಟರ್ನಲ್ಲಿ ನೀನೇ ಓದ್ಕೊಂಡು ಎಕ್ಸಾಮ್ ಬರ್ದಿದ್ಯಲ್ಲ, ಮತ್ತ್ಯಾಕೆ ಫೇಲ್ ಆಗಿದ್ದೆ ಅಂತ ಆಡ್ಕೊಂಡಿದ್ದ. ಬಾಂಧವ್ಯ ಕೋಪದಿಂದ, ಆಯ್ತು ಬಿಡು, ಎಲ್ಲ ನಿನ್ನಿಂದಾನೆ, ಕ್ರೆಡಿಟ್ಸ್ ಎಲ್ಲ ನೀನೇ ಇಟ್ಕೋ ಅಂತ ಅಂದ್ಬಿಟ್ಲು. ಅವಳ ಮಾತಿಗೆ ನಕ್ಕ ಉಲ್ಲಾಸ್, ನೀನ್ ತುಂಬಾ ಚೇಂಜ್ ಆಗಿದ್ಯಾ ಅಂತ ಇವಾಗ ಅನ್ನಿಸ್ತಿದೆ, ಮೊದಲೆಲ್ಲ ನನ್ನ ಜೊತೆ ಜಗಳ ಆಡೋದಿಕ್ಕೆ ಅಂತಾನೆ ಕಾಯ್ತಾ ಇರ್ತಿದ್ದೆ, ಮಾತಿಗೆ ಮಾತು ಬೆಳೆಸ್ತಿದ್ದೆ, ಇವಾಗೆಲ್ಲ ಮಾಡಲ್ಲ, ಸುಮ್ಮನೆ ಆಗ್ಬಿಡ್ತೀಯಾ, ಯಾಕೆ ಅಂತ ಕೇಳ್ದ. ಆಗ ಬಾಂಧವ್ಯ, ನಾನೇನ್ ಚೇಂಜ್ ಆಗಿಲ್ಲ, ಚೇಂಜ್ ಆಗಿರೋದು ನೀನು, ಅದಕ್ಕೆಲ್ಲ ಬೇರೆಯವರೆಲ್ಲ ಚೇಂಜ್ ಆಗಿದ್ದಾರೆ ಅಂತ ಅನ್ಸುತ್ತೆ, ನಿನ್ ಜೊತೆ ಜಗಳ ಮಾಡೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಅನ್ನೋದು ಗೊತ್ತಾಗಿದೆ, ಅದಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ ಅಂತ ಅಂದ್ಲು. ಆಗ ಉಲ್ಲಾಸ್, ಇದಕ್ಕೇನು ಕಡಿಮೆ ಇಲ್ಲ ನೀನು, ಸರಿ ಬಾ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ಡ್ ಆಗೋಣ ಅಂತ ಕರೆದ. ಆಗ ಬಾಂಧವ್ಯ, ನೀನ್ ಹೋಗಿ ಓದ್ಕೋ, ಅಂಕಲ್ ಹೇಳಿದ್ದು ಬ್ಯಾಕ್ಲಾಗ್ಸ್ ಆಗಿರೋ ಸಬ್ಜೆಕ್ಟ್ಗೆ ಟ್ಯೂಷನ್ ಮಾಡು ಅಂತ, ಆ ಎಕ್ಸಾಮ್ಸ್ ಎಲ್ಲ ಮುಗೀತಲ್ಲ, ಇವಾಗ ನನ್ನ ಪಾಡಕ್ಕೆ ನಾನು ಓದ್ಕೋತೀನಿ ಅಂತ ಹೇಳಿ ಅವನ ಜೊತೆ ಹೋಗ್ಲಿಲ್ಲ. ಆಗ ಉಲ್ಲಾಸ್, ನೀನೇ ಓದ್ಕೊಂಡ್ರೆ ಆ ಸಬ್ಜೆಕ್ಟ್ಸ್ನಲ್ಲೂ ಡುಮ್ಕಿ ಹೊಡೆಯೋದು ಗ್ಯಾರಂಟಿ, ಅದಕ್ಕೆ ಹೇಳಿದ್ದು, ಬಾ ನಾನು ಹೇಳ್ಕೊಡ್ತೀನಿ ಅಂತ, ನಿನಗಿಷ್ಟ ಇಲ್ಲ ಅಂದ್ರೆ ಬಿಡು, ನಾನೇನು ಫೋರ್ಸ್ ಮಾಡಲ್ಲ ಅಂತ ಅಂದ. ಆಗ ಬಾಂಧವ್ಯ, ನನ್ನ ಮೇಲೆ ತುಂಬಾ ಕಾಳಜಿ ಇರೋಂಥರ ನಾಟಕ ಆಡ್ಬೇಡ, ನೀನು ಹೇಳ್ಕೊಡೋದೇನು ಬೇಡ, ನಾನೇ ಓದ್ಕೋತೀನಿ ಅಂತ ಅಂದ್ಬಿಟ್ಲು. ಆಗ ಉಲ್ಲಾಸ್ ಕೋಪದಿಂದ, ನಿನಗೆ ಕೊಬ್ಬು ಜಾಸ್ತಿ ಅಂತ ಗೊತ್ತಿತ್ತು, ಆದರೆ ಈ ಲೆವೆಲ್ಗೆ ಅಂತ ಇವಾಗ ಗೊತ್ತಾಗ್ತಾ ಇದೆ, ಹೆಲ್ಪ್ ಮಾಡಿರೋರನ್ನೇ ಮರ್ತು ಬಿಡ್ತೀಯ ಅಲ್ವಾ ಅಂತ ಅಂದ್ಲು. ಆಗ ಬಾಂಧವ್ಯ, ಹೌದು ನಾನು ಹಾಗೆ, ನನ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಿನ್ನ ಕೆಲಸ ನೀನು ನೋಡ್ಕೋ ಅಂತ ಒಂದೇ ಮಾತಲ್ಲಿ ಹೇಳ್ಬಿಟ್ಲು. ಅವಳ ಮಾತಿಂದ ಉಲ್ಲಾಸ್ಗೂ ಕೋಪ ಬಂದಿತ್ತು. ಏನಾದ್ರೂ ಮಾಡ್ಕೋ, ನಿನ್ನಿಷ್ಟ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಟ್ಟ. ಉಲ್ಲಾಸ್ ಕೋಪ ಮಾಡ್ಕೊಂಡು ಹೋಗಿದ್ದನ್ನ ಕಂಡ ಬಾಂಧವ್ಯಳ ಕಣ್ಣಲ್ಲಿ ಕಣ್ಣೀರು ಶುರುವಾಗಿತ್ತು. ಅವನು ಹೋದ ದಾರಿಯನ್ನೇ ನೋಡ್ತಾ ಇದ್ದವಳು, ಅವನು ನನ್ನ ಜೊತೆ ಇದ್ರೆ ನನ್ನ ಮನಸ್ಸಿನಲ್ಲಿ ಕೊನೆ ಆಗ್ಬೇಕಾಗಿರೋ ಭಾವನೆಗಳಿಗೆ ಮತ್ತೆ ಜೀವ ಬಂದ ಹಾಗಾಗತ್ತೆ. ಅವನು ನನ್ನ ದ್ವೇಷ ಮಾಡಿದ್ರೂ ಪರವಾಗಿಲ್ಲ, ಆದ್ರೆ ನಾನು ಅವನ ಜೊತೆ ಹೀಗೆ ಬಿಹೇವ್ ಮಾಡಬೇಕು. ಅವನು ಕಾಳಜಿಯಿಂದ ಆಡೋ ಒಂದೊಂದು ಮಾತು ನನ್ನಲ್ಲಿ ಏನೇನೋ ಆಲೋಚನೆಗಳನ್ನ ಹುಟ್ಟಾಕ್ಬಿಡುತ್ತೆ. ಅದೆಲ್ಲ ಅವನಿಗೆ ಒಂದು ಮಾಮೂಲಿ ವಿಷಯ, ಆದ್ರೆ ನನಗೆ
ಅವನು ಒಂದು ಮಾತಿನಿಂದ 1000 ಆಸೆಗಳು ಬೆಳೀತವೆ. ಮುಂದೊಂದು ದಿನ ಆ ಆಸೆ ಈಡೇರೋದಿಲ್ಲ ಅಂತ ಗೊತ್ತಾದ್ರೆ ನನಗೇ ನೋವಾಗೋದು. ಅವಾಗಾಗೋ ನೋವಿಗಿಂತ ಇವಾಗಾಗೋ ನೋವೇನ್ ಹೆಚ್ಚಲ್ಲ. ನಾನು ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡಿ ಕಣ್ಣೀರು ಒರೆಸ್ಕೊಂಡು ಸುಧಾ ಅವ್ರ ಜೊತೆ ಮಾತಾಡೋದಿಕ್ಕೆ ಅಂತ ಕೆಳಗಡೆ ಬಂದ್ಲು. ಅವಳ ಮುಖ ಬಾಡಿರೋದನ್ನ ಕಂಡ ಸುಧಾ, ಪುಟಿ ಯಾಕೆ ಡಲ್ ಆಗಿದ್ಯಾ? ಇತ್ತೀಚೆಗೆ ಯಾವಾಗ್ಲೂ ಬೇಜಾರಲ್ಲೇ ಇರ್ತೀಯ ನೀನು. ಮೊದಲಿನ ಹಾಗೆ ಮಾತಿಲ್ಲ, ಲವಲವಿಕೆ ಇಲ್ಲ, ಏನಾಯ್ತು ಅಂತ ಕಾಳಜಿಯಿಂದ ಕೇಳಿದ್ರು. ಬಾಂಧವ್ಯ ಎಲ್ಲವನ್ನು ಮುಚ್ಚಿಟ್ಟು, ಏನಿಲ್ಲ ಆಂಟಿ, ರಾತ್ರಿ ತುಂಬಾ ಹೊತ್ತು ಓದ್ತಾ ಕೂತಿದ್ದೆ, ಅದಕ್ಕೆ ತಲೆ ಭಾರ ಅನ್ನಿಸ್ತಿದೆ ಅಂತ ಹೇಳಿದ್ಲು. ಆಗ ಸುಧಾ, ಸುಳ್ಳು, ಯಾವಾಗ ಕೇಳಿದ್ರು ಇದೊಂದು ರೀಸನ್ ಕೊಡ್ತೀಯಾ? ಏನನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದೀಯಾ, ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಸಂಕೋಚನ ಅಂತ ಕೇಳಿದ್ರು. ಆಗ ಕೂಡ ಬಾಂಧವ್ಯ, ಹಾಗೆಲ್ಲ ಏನಿಲ್ಲ ಆಂಟಿ, ನನಗೇನು ಯೋಚನೆ ಇರುತ್ತೆ ನೀವೇ ಹೇಳಿ, ನೀವೇನೇನೋ ಅಂದ್ಕೋತಾ ಇದ್ದೀರಾ ಅಷ್ಟೇ. ಓದಿ ನನಗೂ ಬೇಜಾರಾಗಿತ್ತು ಅಂತಾನೆ ಕೆಳಗಡೆ ಬಂದೆ ಅಂತ ಅಂದ್ಲು. ಆಗ ಸುಧಾ, ಏನೋ ನಿನ್ ಮುಖ ನೋಡಿದ್ರೆ ನನ್ಗೆಲ್ಲ ಹಾಗನ್ನಿಸ್ತಿಲ್ಲ. ಸಂತೋಷ್ ಮನೆಯಲ್ಲಿ ಪಾರ್ಟಿ ಮುಗಿಸ್ಕೊಂಡು ಬಂದಾಗಿಂದ ಡಲ್ಲೇ ಆಗಿದ್ದೀಯಾ, ಅಲ್ಲೇನಾದ್ರೂ ನಿನ್ ಬೇಜಾರಾಗುವಂಥದ್ದು ನಡೀತಾ ಅಂತ ಕೇಳಿದ್ರು. ಆಗ ಬಾಂಧವ್ಯ, ಹಾಗೆಲ್ಲ ಏನಿಲ್ಲ ಆಂಟಿ, ನೀವೇನೇನೋ ಅಂದ್ಕೊಂಡು ಬೇಜಾರಾಗಬೇಡಿ, ನಾನು ಅಜ್ಜಿನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವರ ಮಾತಿನಿಂದ ತಪ್ಪಿಸ್ಕೊಂಡು ಅಜ್ಜಿ ರೂಮ್ ಕಡೆ ಹೋಗ್ತಾ ಇದ್ಲು. ಅವಳನ್ನ ತಡೆದು ನಿಲ್ಲಿಸಿದ ಸುಧಾ, ಪುಟ್ಟಿ 1 ನಿಮಿಷ ನಿಂತ್ಕೋ ಅಂತ ಹೇಳಿ, ಸಂತೋಷ್ ಹೇಗೆ, ಅವನೇನಾದ್ರೂ ನಿನ್ನ ಇಷ್ಟಪಡ್ತಾ ಇದ್ದಾನ ಅಂತ ನೇರವಾಗಿ ಪ್ರಶ್ನೆ ಮಾಡಿ ಕೇಳಿದ್ರು. ಸುಧಾ ಅವರಿಂದ ಈ ಪ್ರಶ್ನೆ ನಿರೀಕ್ಷಿಸದ ಬಾಂಧವ್ಯ ಗಾಬರಿಯಾಗಿ, ಆಂಟಿ, ಏನ್ ಕೇಳ್ತಾ ಇದ್ದೀರಾ ನೀವು? ಸಂತುನ ನಾನು ಇಷ್ಟಪಡೋದಾ ಅಂತ ಅಂದ್ಲು, ಏನು ತಿಳಿದೇ ಇರೋ ಅವಳ ಹಾಗೆ. ಆಗ ಸುಧಾ, ಪುಟ್ಟಿ, ನನಗೆಲ್ಲ ಅರ್ಥ ಆಗತ್ತೆ. ಅವತ್ತು ಅವನು ಬಂದು ಪಾರ್ಟಿ ಕರೆದು ಹೋದ್ಮೇಲೆ ಅವನು ನಿನಗೆ ಕ್ಲೋಸ್ ಫ್ರೆಂಡ್ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಉಲ್ಲಾಸ್ ಅವನ ಬಗ್ಗೆ ಏನೋ ಹೇಳ್ತಿದ್ದ, ಅದನ್ನ ಕೇಳಿದ್ಮೇಲೆ ಯಾಕೋ ಹಾಗನ್ನಿಸ್ತು, ಅದಕ್ಕೆ ಕೇಳ್ಬಿಟ್ಟೆ ಅಂತ ಅಂದ್ರು. ಅವರ ಮಾತಿಗೆ ಏನೂ ಪ್ರತಿಕ್ರಿಯಿಸದೆ ಸುಮ್ಮನೆ ನಿಂತಿದ್ದ ಬಾಂಧವ್ಯಳನ್ನ ಸುಧಾ ಮತ್ತೆ ಮಾತಾಡಿಸಿ, ಪುಟಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನೋ ಕ್ಯೂರಿಯಾಸಿಟಿಯಿಂದ ಕೇಳ್ದೆ ಅಷ್ಟೇ, ಹಾಗೆಲ್ಲ ಏನಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೋಬೇಡ ಅಂತ ಅಂದ್ರು. ಆದ್ರೆ ಅವರ ಹತ್ರ ಸುಳ್ಳು ಹೇಳೋದಿಕ್ಕೆ ಬಾಂಧವ್ಯಳಿಗೆ ಮನಸ್ಸಾಗ್ಲಿಲ್ಲ. ನಿಮ್ಮ ಅನುಮಾನ ನಿಜ ಆಂಟಿ, ಅವನು ನನ್ನ ಇಷ್ಟಪಡ್ತಾ ಇದ್ದಾನೆ, ಬಟ್ ನನಗೆ ಅವನ ಮೇಲೆ ಈ ತರ ಯಾವ ಫೀಲಿಂಗ್ಸ್ ಇಲ್ಲ. ಆದ್ರೆ ಅವನು ಅದನ್ನೆಲ್ಲ ಹೇಳಿದ್ಮೇಲೂ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಾನು ನನ್ನ ಡಿಸಿಷನ್ ಹೇಳಿದ್ಮೇಲೂ ಕೂಡ ಯಾವತ್ತೂ ಅದ್ರ ಬಗ್ಗೆ ಮಾತಾಡಿಲ್ಲ ಅಂತ ನಿಜ ಒಪ್ಕೊಂಡ್ಲು. ಆಗ ಸುಧಾ, ಓ ಹೌದಾ, ಕಾಲೇಜ್ ಅಂದ್ಮೇಲೆ ಇದೆಲ್ಲ ಮಾಮೂಲಿ ಬಿಡು, ನೋಡೋಕೆ ಒಳ್ಳೆ ಹುಡುಗನ್ ತರಾನೇ ಅನ್ನಿಸ್ತಾನೆ. ನೀನೇನಾದ್ರೂ ಅವನ್ನ ಇಷ್ಟಪಡೋ ಹಾಗಿದ್ರೆ ಹೇಳು, ಅಣ್ಣನ ಹತ್ರ ನಾನು ಮಾತಾಡ್ತೀನಿ ಅಂತ ನಗ್ತಾ ಹೇಳಿದ್ರು. ಆಗ ಬಾಂಧವ್ಯ, ಹಾಗೆಲ್ಲ ಏನಿಲ್ಲ ಆಂಟಿ, ಪಪ್ಪಂಗೆ ಆಲ್ರೆಡಿ ಈ ವಿಷಯ ಗೊತ್ತು, ಬಟ್ ಆ ಹುಡುಗ ಸಂತೋಷ್ ಅನ್ನೋದು ಗೊತ್ತಿಲ್ಲ ಅಷ್ಟೇ, ನೀವು ಕೂಡ ಏನು ಹೇಳೋಕ್ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ಲು. ಆಗ ಸುಧಾ, ಓ ಸರಿ, ಅಣ್ಣನ್ಗೆಲ್ಲ ಗೊತ್ತಾ, ಪರವಾಗಿಲ್ವೇ, ಇದನ್ನೆಲ್ಲ ಪಪ್ಪನ ಹತ್ರ ಕೂಡ ಹೇಳ್ಕೊಂಡಿದ್ಯಾ, ಗುಡ್, ಹಾಗೇ ಇರಬೇಕು, ಏನೇ ಇದ್ರೂ ಅದನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು, ಅವಾಗ್ಲೇ ಅವರಿಗೆ ನಿನ್ ಮೇಲಿರೋ ನಂಬಿಕೆ ಇನ್ನಷ್ಟು ಗಟ್ಟಿಯಾಗೋದು ಅಂತ ಅಂದ್ರು ಸುಧಾ. ಅವ್ರ ಮಾತಿಗೆ ಬಾಂಧವ್ಯ ಮನಸ್ಸಿನಲ್ಲೇ, ಆಂಟಿ, ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳಿದಾವೆ, ಅದನ್ನೆಲ್ಲ ಹೇಳೋದ್ರಿಂದ ಯಾರ ಮನಸ್ಸಿಗೂ ನೆಮ್ಮದಿ ಇಲ್ಲ, ಅದಕ್ಕೆ ಅದನ್ನೆಲ್ಲ ಪಪ್ಪನ ಹತ್ರ ಹೇಳ್ಕೊಂಡಿಲ್ಲ ಅಂತ ಅಂದು ನಕ್ಕು ಸುಮ್ಮನೆ ಆಗ್ಬಿಟ್ಲು. ಶಂಕರ್ ಅವರ ದೊಡ್ಡಮ್ಮ ಸುಧಾ ಅವರಿಗೆ ಕಾಲ್ ಮಾಡಿ, ಸವಿತಾ ಅವರ ಒಂದು ಫೋಟೋ ಸಿಕ್ಕಿದೆ, ಬಂದು ತಗೊಂಡು ಹೋಗಿ ಅಂತ ಹೇಳಿದಾಗ ಸುಧಾ ಅವ್ರಿಗೆ ತುಂಬಾನೇ ಖುಷಿಯಾಗಿತ್ತು. ತಕ್ಷಣವೇ ಶಂಕರ್ ಅವರಿಗೆ ವಿಷಯ ತಿಳಿಸಿ ಅವ್ರ ಮನೆಗೆ ಹೋಗಿ ಫೋಟೋ ತಗೊಂಡು ಬನ್ನಿ ಅಂತ ಸಲಹೆ ಕೊಟ್ರು. ಅವ್ರ ಮನೆಗೆ ಹೋದ ಶಂಕರ್ ಸವಿತಾ ಅವರ ಫೋಟೋ ನೋಡಿದ್ರು. ದೊಡ್ಡಮ್ಮನ ಮಗನ ಮದುವೆಯಲ್ಲಿ ತೆಗೆಸಿಕೊಂಡ ಫೋಟೋ ಆಗಿದ್ರಿಂದ ಅವ್ರ ಮನೆ ಬಿಟ್ಟು ಹೋಗೋದಕ್ಕೂ ಮುಂಚೆ ಕೆಲವೇ ದಿನಗಳ ಮೊದಲು ತೆಗೆದಿದ್ದ ಫೋಟೋ ಆದ್ರಿಂದ ಈ ಫೋಟೋ ಉಪಯೋಗಕ್ಕೆ ಬರುತ್ತೆ ಅಂತ ತಗೊಂಡ್ರು. ಈ ಫೋಟೋ ಇಟ್ಕೊಂಡು ಸುಲಭವಾಗಿ ಸವಿತಾಳನ್ನ ಹುಡುಕಬಹುದು ಅಂತ ಶಂಕರ್ ಅವ್ರಿಗೆ ತುಂಬಾನೇ ಖುಷಿಯಾಗಿತ್ತು. ಆ ಖುಷಿನ ಹಂಚ್ಕೊಳ್ಳೋದಕ್ಕೋಸ್ಕರ ತಕ್ಷಣನೇ ಗೆಳೆಯ ಮೋಹನ್ಗೆ ಕರೆ ಮಾಡಿ, ಲೋ, ಸವಿತಾ ಫೋಟೋ ಸಿಕ್ತು ಕಣೋ, ವಾಟ್ಸಪ್ನಲ್ಲಿ ಕಳಿಸಿದೀನಿ ನೋಡು, ನೀನ್ ಇವಾಗ್ಲೇ ಹೊರಟಿ ಬೆಂಗಳೂರಿಗೆ ಬಂದ್ಬಿಡು, ಸವಿತಾ ಸಿಕ್ಕ ಮೇಲೆ ನೀನ್ ಮತ್ತೆ ಪುಣೆಗೆ ಹೋಗುವಂತೆ ಅಂತ ಕೇಳ್ಕೊಂಡ್ರು. ಶಂಕರ್ ಅವರ ಮಾತು ಕೇಳಿ ಮೋಹನ್ಗೂ ತುಂಬಾನೇ ಸಂತೋಷ ಆಗಿತ್ತು. ಆಯ್ತು ಕಣೋ, ಇವತ್ ನೈಟೇ ನಾನು ಇಲ್ಲಿಂದ ಹೊರಡ್ತೀನಿ, ಇಲ್ಲೂ ನನಗೇನು ಅಷ್ಟು ಕೆಲಸ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿ ಸವಿತಾ ಅವ್ರ ಫೋಟೋ ನೋಡೋದಕ್ಕೆ ಅಂತ ಕುತೂಹಲದಿಂದ ವಾಟ್ಸಪ್ ಓಪನ್ ಮಾಡಿದ್ರು. ಸವಿತಾ ಅವರ ಫೋಟೋ ಮೊಬೈಲ್ ಪರ್ಯದಲ್ಲಿ ಕಂಡದ್ದೇ ಮೋಹನ್ ಅವರಿಗೆ ತಲೆ ಸುತ್ತಿದ ಹಾಗಾಗಿತ್ತು. ಯಾವ ಮುಖನ ಜೀವನದಲ್ಲಿ ನೋಡಲೇಬಾರದು ಅಂತ ಅಂದ್ಕೊಂಡಿದ್ರೋ ಮೈಸೂರಿನಲ್ಲಿ ಕಂಡ ಆ ಮುಖ ಅದೇ ಆಗಿತ್ತು. ಹಿಂದೆ ಅವರು ಮಾಡಿದ್ದ ತಪ್ಪನ್ನ ನೆನಪು ಮಾಡೋದಕ್ಕೋಸ್ಕರ ಆ ಫೋಟೋ ಅವರ ಎದುರಿಗೆ ಬಂತೇನೋ ಅನ್ನೋ ಹಾಗೆ ಭಾವಿಸಿದ್ರು ಅವರು. ಜೀವನದಲ್ಲಿ ಯಾವ ಮುಖನ ಮತ್ತೆ ನೋಡಲೇಬಾರದು ಅಂತ ಅನ್ಕೊಂಡಿದ್ರು
ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಶಂಕರ್ ಅವರ ತಂಗಿ ಸವಿತಾ ಅಂತ ತಿಳಿದ ಕೂಡಲೇ ಕಣ್ಣಿಗೆ ಕತ್ತಲೆ ಕವಿದ ಹಾಗಾಗಿತ್ತು. ಅವ್ರಿಗೇನಾಗ್ತಾ ಇದೆ ಅಂತ ಅರಿವಾಗೋ ಮುಂಚೆನೇ ಕೈನಲ್ಲಿದ್ದ ಮೊಬೈಲ್ ಕೆಳಗೆ ಜಾರಿ ಬಿದ್ದಿತ್ತು. ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅರಿವಿಲ್ಲದೆ ತಲೆ ಸುತ್ತಿ ಅಲ್ಲೇ ಬಿದ್ಬಿಟ್ರು ಮೋಹನ್ ಅವರು ಇಷ್ಟು ಗಾಬರಿ ಆಗೋದಿಕ್ಕೆ ಕಾರಣ ಏನು? ಅವರು ಮೈಸೂರಿನಲ್ಲಿ ಕಂಡ ವ್ಯಕ್ತಿ ಮತ್ತೆ ಸವಿತಾ ಅವರ ಶಂಕರ್ ಅವರ ತಂಗಿ ಸವಿತಾ ಇಬ್ರು ಒಬ್ರೇನಾ? ಮೋಹನ್ ಅವರು ಇಷ್ಟೆಲ್ಲ ಗಾಬರಿ ಆಗಿದ್ದಾರೆ ಅಂದ್ರೆ ಅವರು ಯಾವುದೋ ಒಂದು ಸತ್ಯವನ್ನ ಎಲ್ಲರಿಂದಲೂ ಮುಚ್ಚಿಟ್ಟಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ಆ ಸತ್ಯ ಏನು? ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಮುಂದಿನ ಸಂಚಿಕೆಯ ನಿರೀಕ್ಷೆಯಲ್ಲಿರಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.